ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ದುರಿತಜನ ಸಮರದಲ್ಲಿ ಶ್ರೀಚಕ್ರವೆಸೆಯುವನೋ, ಸರಿಯಂದ ಕಾಲಕ್ಕೆ ಅಭಯ ನೀಡುವನೋ. ಶಂಖ ಊದುವನೊಮ್ಮೆ ಗೀತೆ ಉಸುರುವನೊಮ್ಮೆ, ಶಂಖ ಊದುವನೊಮ್ಮೆ ಗೀತೆ ಉಸುರುವನೊಮ್ಮೆ. ಏನಿದರ ತಾತ್ಪರ್ಯ ಮುದ್ದು ರಾಮ, ಏನಿದರ ತಾತ್ಪರ್ಯ ಮುದ್ದು ರಾಮ. ಭಗವದ್ಗೀತೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ. ಸಾಂಖ್ಯ, ಯೋಗ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಕರ್ಮ, ಜ್ಞಾನ, ಭಕ್ತಿ ಎಲ್ಲವೂ ಇಲ್ಲಿ ಮಿಳನವಾಗಿವೆ. ಇದು ಹಿಂದೂ ಧರ್ಮಕ್ಕೆ ಮಾತ್ರ ಅನ್ವಯಿಸುವುದಿಲ್ಲ. ಎಲ್ಲೆಲ್ಲಿ ವಿಭೂತಿ ಪುರುಷರು ಇರುವರೋ ಅಲ್ಲೆಲ್ಲ ನಾನೇ ಇರುವೆನು ಎಂದು ಶ್ರೀಕೃಷ್ಣ ಭಗವಂತನೇ ಸಾರುವನು. ಇತರ ಧರ್ಮದವರು ಅಪ್ಪಲಿ ಬಿಡಲಿ, ಹಿಂದೂವು ಮಾತ್ರ ತಾನು ಯಾವುದನ್ನು ಸತ್ಯವೆಂದು ಉಪಾಸನೆ ಮಾಡುತ್ತಿರುವನೋ ಅದನ್ನೇ ಇತರ ಧರ್ಮಾನುಯಾಯಿಗಳು ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಿರುವರು ಎಂದು ಸುಲಭವಾಗಿ ನಂಬುವುದಕ್ಕೆ ಕಾರಣ ಗೀತಾ ಸಂದೇಶದ ವಿಶಾಲತೆ ಮತ್ತು ಜನರ ಮೇಲೆ ಅದಕ್ಕೆ ಇರುವ ಪ್ರಭಾವ. ಪ್ರಪಂಚದಲ್ಲಿ ಮತ್ತಾವ ಆಧ್ಯಾತ್ಮಿಕ ಗ್ರಂಥವೂ ಇಷ್ಟೊಂದು ನಾಟಕೀಯವಾಗಿ ಪ್ರಾರಂಭವಾಗುವುದಿಲ್ಲ. ಗೀತಾ ಸಂದೇಶ ಪ್ರಾರಂಭವಾಗುವುದಕ್ಕಾಗಿಯೇ ಭಾರತ ಯುದ್ಧವೆಂಬ ಹಿನ್ನೆಲೆ ಸೃಷ್ಟಿಯಾಗಿರುವಂತೆ ಕಾಣುತ್ತದೆ. ಯಾವುದೋ ಒಂದು ನಿರ್ಜನ ಪ್ರದೇಶವಲ್ಲ, ಅರಣ್ಯವಲ್ಲ, ಗಿರಿ ಗುಹೆಯಲ್ಲ. ಹೇಷಾರವ, ಪಟುಗಳ ಆರ್ಭಾಟ, ಶಂಖ ರಣ ಕಹಳೆಗಳ ದಿಗ್ಬಿತ್ತಿ ಬಿರಿಯುವಂತಹ ನಿನಾದ ಇವುಗಳಿಂದ ತುಂಬಿ ತುಳುಕಾಡುತ್ತಿರುವ ಕುರುಕ್ಷೇತ್ರವೇ ಅದು. ನಮ್ಮ ಜೀವನವೇ ಒಂದು ಕುರುಕ್ಷೇತ್ರ. ಎಲ್ಲ ಮಾನವರು ಅರ್ಜುನನಂತೆ ಬಾಹ್ಯ ಶತ್ರುವಿನೊಂದಿಗೆ ಯುದ್ಧ ಮಾಡದೇ ಇದ್ದರೂ ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ನಿರತರಾಗಿರುವಾಗ ಅರ್ಜುನನ ಮನಸ್ಸಿನಲ್ಲಿ ಯಾವ ಯಾವ ಪ್ರಶ್ನೆಗಳು ಎದ್ದವೋ, ಅವನು ಯಾವ ದುಃಖಕ್ಕೆ ಈಡಾದನೋ, ಅವನು ಯಾವ ಧರ್ಮ ಸಂಕಟಕ್ಕೆ ಒಳಗಾದನೋ, ಅದರಂತೆ ನಾವೆಲ್ಲರೂ ಒಂದಲ್ಲ ಒಂದು ದಿನ ಆ ಸಂಕಟಗಳನ್ನು ಅನುಭವಿಸುವೆವು. ಶ್ರೀಕೃಷ್ಣ ಪ್ರಾರ್ಥನೆಗೆ ಮಾತ್ರ ಸಾರಥಿಯಲ್ಲ, ಎಲ್ಲ ಜೀವನ ರಥಕ್ಕೆ ಸಾರಥಿ ಅವನು. ಅವನನ್ನು ನಂಬಿ ಜೀವನ ರಥವನ್ನು ಮುಂದುವರಿಸಿದರೆ ನಮ್ಮ ಸಂಶಯಗಳನ್ನು ಪರಿಹರಿಸಿ ಕಷ್ಟ ನಷ್ಟಗಳ ಕೋಟಲೆಯಿಂದ ಮೇಲೆತ್ತಿ ಶಾಶ್ವತ ಸಚ್ಚಿದಾನಂದವನ್ನು ನೀಡುವೆನೆಂದು ಭರವಸೆ ಕೊಟ್ಟಿರುವನು. ಶ್ರೀಕೃಷ್ಣ ಇಡೀ ಮಾನವ ಕುಲಕೋಟಿಗೆ ಎಲ್ಲ ಕಾಲಕ್ಕೂ ಎಲ್ಲ ದೇಶಕ್ಕೂ ಕೊಟ್ಟ ಭರವಸೆಯನ್ನು ಒಳಗೊಂಡಿದೆ ಈ ಶ್ರೀಮದ್ ಭಗವದ್ಗೀತೆ. ಓಂ ಶಾಂತಿ ಶಾಂತಿ ಶಾಂತಿ.